ಈಗ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಯಾವ ರುದ್ರಾಕ್ಷಿಯನ್ನು ಧಾರಣೆ ಮಾಡಬೇಕಾಗಿದ್ರೆ ನೋಡಿ, ಕನ್ಯಾ ರಾಶಿಯವರಿಗೆ 3 ಮುಖದ ರುದ್ರಾಕ್ಷಿಯನ್ನು ಧರಿಸಲಿಕ್ಕೆ ಹೇಳಿದ್ದಾರೆ. 3 ಮುಖದ ರುದ್ರಾಕ್ಷಿ, ಅದರಲ್ಲಿ ಏನು ವಿಶೇಷತೆ ಆಗಿದ್ರೆ ಅಗ್ನಿ ಶಕ್ತಿ ಇದೆಯಂತೆ. ಅದರಲ್ಲಿ ಆಹವನೀಯಾಗ್ನಿ, ದಾಕ್ಷಿಣಾಗ್ನಿ, ಗಾರ್ಹಪತ್ಯಾಗ್ನಿ ಹೇಳುವಂಥ 3 ಅಗ್ನಿಗಳು. ಆ 3 ಅಗ್ನಿಗಳ ಸತ್ವ ಶಕ್ತಿಯೂ ಸಹಿತವಾಗಿ ಆ ತ್ರಿಮುಖ ರುದ್ರಾಕ್ಷಿಯಲ್ಲಿ ಇರ್ತದೆ. ಆ ತ್ರಿಮುಖ ರುದ್ರಾಕ್ಷಿಯನ್ನು ಧಾರಣೆ ಮಾಡುವುದರಿಂದ ಫಲ ಏನು? ವಿದ್ಯಾವಂತನಾಗ್ತಾನೆ, ಯಂತ್ರಸಿದ್ಧಿಯನ್ನು ಮಾಡಿಕೊಳ್ಳಿಕ್ಕೆ ಅನುಕೂಲ ಇದೆ, ರಕ್ತದೋಷ ಪರಿಹಾರವಾಗ್ತದೆ, ಚರ್ಮ ರೋಗಾದಿಗಳು ನಿವಾರಣೆಯಾಗ್ತದೆ, ಸ್ತ್ರೀಯರಿಗೆ ಗರ್ಭಪಾತಾದಿಗಳನ್ನು ಪರಿಹಾರ ಮಾಡ್ತದೆ. ಗರ್ಭಪಾತ ದೋಷಗಳು ಏನಿದೆಯೋ ಅದನ್ನು ಪರಿಹಾರ ಮಾಡ್ತದೆ ಈ 3 ಮುಖದ ರುದ್ರಾಕ್ಷಿ. ಇದನ್ನು ಧರಿಸುವುದರಿಂದ ನಿಮಗೆ ಯಾವುದೇ ರೀತಿಯಂತಹ ಭಯ ಆತಂಕ ಇರುವುದಿಲ್ಲ. ತ್ರಿಮುಖ ರುದ್ರಾಕ್ಷಿ ಅಂದರೆ ಸಾಕ್ಷಾತ್ ಶಿವನ ರುದ್ರಾಕ್ಷಿ ಆಗಿರ್ತಕ್ಕಂಥದ್ದು. ಅವನ ಮುಖಮಂಡಲದಲ್ಲಿ ಇರ್ತಕ್ಕಂಥದ್ದು 3 ಕಣ್ಣುಗಳು. ಆ 3 ಕಣ್ಣುಗಳೇ ಸೂರ್ಯ ಚಂದ್ರ ಅಗ್ನಿ. ಆ 3 ಕಣ್ಣುಗಳ ರೂಪದಲ್ಲಿರ್ತಕ್ಕಂತಹ 3 ರೇಖೆ ಉಳ್ಳಂತಹ 3 ಮುಖದ ರುದ್ರಾಕ್ಷಿಯನ್ನು ಧರಿಸುವುದರಿಂದ ಯಾವುದೇ ಆಪತ್ತುಗಳಿದ್ರೂ ಸಹಿತವಾಗಿ ನಿಮ್ಮನ್ನು ರಕ್ಷಣೆ ಮಾಡ್ತಾನೆ ಆಪದ್ ಬಾಂಧವನ ರೂಪದಲ್ಲಿ ಶಿವ. ಆದ್ದರಿಂದ ಶಿವಾನುಗ್ರಹಕ್ಕೆ 3 ಮುಖದ ರುದ್ರಾಕ್ಷಿಯನ್ನು ಕನ್ಯಾ ರಾಶಿಯವರು ಧರಿಸಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.